ಸೇಮ್ ಹಾ 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 ಅದು ನೋಡಿ ಸರ್ ನಮಸ್ಕಾರ. ನಮಸ್ಕಾರ ಅಕ್ರಮ್ ಸಾಬ್ಗೆ ನಮಸ್ಕಾರ. ನಮಸ್ಕಾರ ಸರ್. ಕಾರ್ಗಳು ಬಂದಿದೆ ಅಂತ ಗೊತ್ತಾಯ್ತು. ಹೌದೌದು ಕಾರ್ ಯಾವ್ದು ತೋರಿಸ್ತೀರಾ ಸರ್? ಇದು ಶಿಫ್ಟ್ 15 ಮಾಡಲು 15 ಮಾಡಲ್. VDI. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್ ಪೌಂಡ್, ಒಳ್ಳೆ ಟೈರ್ ಇದೆ, ಬಾಡಿ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಏನ್ ನೋಡಿದೆ? ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಇದು ಒಂದು 88 ಚೇಂಜ್ ಓಡಿದೆ ಹೆಚ್ಚು ಕಡಿಮೆ. ಎಷ್ಟು ಹೇಳ್ತೀರಾ ಸರ್? ಒಂದು 4,60,000 ಫೈನಲ್ ಮಾಡಿ ಸರ್. ಫೈನಲ್? ಫೈನಲ್ ಮಾಡಿ ಸರ್. ಓಕೆ ನೋಡಿ ವೀಕ್ಷಕರೇ, 4 ಲಕ್ಷ ಹೇಳ್ತಾರೆ. 4,60,000 ಮಾಡಿ ಸರ್. ಆಮೇಲೆ ತಿರ್ಗಾ ನೋಡಿ ಸರ್, ಇದೊಂದು 2018 ಮಾಡಲಿದೆ. ಶಿಫ್ಟ್ ಡಿಸೈರ್ ಪೆಟ್ರೋಲ್, VXI. ಇದು ಗಾಡಿ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಒಂದು ಸರ್ವಿಸ್ ರಬ್ಬಿಂಗ್ ಪಾಲಿಶ್ ಮಾಡ್ಕೋಬೇಕು. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಏನ್ ಹೇಳ್ತೀರಾ? ಇದು ಬಂದ್ಬಿಡಿ ಸರ್, ಫೈನಲ್ ಟು ಫೈನಲ್ 5,45,000 ಮಾಡ್ಬಿಡಿ ಸರ್. 5,45,000? ಹೌದೌದು ಸರ್. ನಮ್ ಕಡೆಯಿಂದ ಬಂದ್ರೆ ಸರ್ ನಾವು ಕೊಡೋದೇ ರೀಸನಬಲ್ ಅಲ್ಲ ಸರ್. ಓಕೆ, ನೆಕ್ಸ್ಟ್ ಕಾರ್ ಸರ್ ನೋಡಿ, ಇದು ಜೈಲೇ ಇದೆ, 8 ಸೀಟರ್ ಗಾಡಿ, ಒರಿಜಿನಾಲಿಟಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ನಿಲ್ಸಿ ಟಾಪ್ ಬಾನೆಟ್ ಶೇಡ್ ಆಗಿದೆ. ಮೈನ್ ಪಕ್ಕ ಇರೋದ್ರಿಂದ ಸ್ವಲ್ಪ ಧೂಳು ಬಿದ್ದಿದೆ. ಕೊಡೋ ಟೈಮ್ನಲ್ಲಿ ವಾಶ್ ಗಿಶ್ ಮಾಡಿ ಕೊಡ್ತೀವಿ. AC ಪೋಸ್ಟರ್ ಪೌಂಡ್, ಮ್ಯಾಗ್ವಿಲ್, ಒಳ್ಳೆ ಟೈರ್ ಇದೆ, ರನ್ನಿಂಗ್ ಚೆನ್ನಾಗಿದೆ. ಇದು ಆಚೆ ನಿಲ್ಸಿ ಶೇಡ್ ಆಗಿದೆ ಅಷ್ಟೇ. ಗಾಡಿ ತುಂಬಾ ಚೆನ್ನಾಗಿದೆ. ಹೌದೌದು. ಫೈನಲ್ ಏನ್ ಹೇಳ್ತೀರಾ ಸರ್? ಇದು ಬಂದ್ಬಿಡಿ ಸರ್, 2,75,000 ಫೈನಲ್ ಮಾಡ್ಬಿಡಿ ಸರ್. 2,75,000 ಡೀಸೆಲ್ ಗಾಡಿ ಸರ್, 7 ಸೀಟರ್. ಗೊತ್ತಾಯ್ತು. ಹೌದು. ನೆಕ್ಸ್ಟ್ ಸರ್ ನೋಡಿ, 2010 ಶಿಫ್ಟ್ ಇದೆ. ಇದು ಕೂಡ VDI. ಇದು ಮ್ಯಾಗ್ ವೀಲ್ ಇದೆ, AC ಪೋಸ್ಟರಿಂಗ್ ಪೌಂಡ್, ಗಾಡಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,75,000 ಮಾಡಿ ಸರ್. 2,75,000 ಓಡಿದೆ ಸರ್, ಒಂದು 86 ಚೇಂಜ್ ಓಡಿದೆ ಸರ್. 86 ಚೇಂಜ್ ಓಡಿದ್ಯಾ? ಓಕೆ ಸರ್, ನೆಕ್ಸ್ಟ್ ಕಾರು. ಆಮೇಲೆ ಬಹಳ ಜನ ಇದೇ ಹುಡುಕ್ತಾ ಇರೋದು ನಮ್ಮ ವೀಕ್ಷಕರು. ಮೆಸೇಜ್ ಬೇರೆ ಮಾಡಿದ್ರು, ಬಹಳ ಜನ ಹುಡುಕ್ತಾ ಇರ್ತಾರೆ. ನಮ್ಗೆ ಕಾರ್ಗೋ ಬೇಕು, ಲಗೇಜ್ ಆಗ್ಲಿ, ಕ್ಯಾಂಟೀನ್ಗೆ ಬಹಳ ಜನ ಹುಡುಕ್ತಾ ಇರ್ತಾರೆ. ಇದು 14 ಮಾಡಲು, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಟೈರ್ ಗೀರು ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಒರಿಜಿನಲ್ ಗಾಡಿ. ಇದು ಬಂದ್ಬಿಟ್ಟು ಫೈನಲ್ ಸರ್ 1,48,000 ಫೈನಲ್ ಮಾಡಿ ಸರ್. 1,48,000? ಹೌದೌದು ಸರ್. ಇನ್ನು ಕಮ್ಮಿ ಸರ್, ಹೇಳೋದು 1,60,000 ಸರ್ ಮಾಡಿ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ನೋಡಿ ವೀಕ್ಷಕರೇ, ಓಮ್ನಿಂಗ್ ಕೇಳ್ತಿದ್ರಲ್ಲ, ಬಂದಿದೆ, ನಮ್ಮ ಅಕ್ರಮ್ ಸರ್ ಹತ್ರ ಇದೆ. ನೆಕ್ಸ್ಟ್ ಸರ್? ಸರ್ 2011 ಮಾಡಲು I20 ಇದೆ. I20 ಡೀಸೆಲ್. ಇದು ಹೌದು. ಸಣ್ಣ ಪುಟ್ಟ ಒಂದು ಆಯಿಲ್ ಸರ್ವಿಸಿಂಗ್ ಮಾಡ್ಬೇಕು. ಗಾಡಿ ರನ್ನಿಂಗ್ ಚೆನ್ನಾಗಿದೆ, ಮಾಡಿಸ್ಕೊಡ್ತೀರೇನು? ಇದು ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಫೈನಲ್ ಟು ಫೈನಲ್ 1,85,000 ಮಾಡ್ಬಿಡಿ ಸರ್. ಯಾವ ಮಾಡ್ಲಿದ ಸರ್? 11 ಮಾಡಲ್ ಸರ್. 1,85,000 ಮಾಡಿ ಸರ್. 85,000 ವೀಕ್ಷಕರೇ. ಹೌದೌದು. ಗಾಡಿ ಮಾತ್ರ ಚೆನ್ನಾಗಿದೆ, ಸರ್ವಿಸ್ ಅವರೇ ಮಾಡಿಸ್ಕೊಡ್ತಾರಂತೆ. ಹೌದೌದು, ಎಲ್ಲ ವಾಶ್ ಗಿಶ್ ಮಾಡಿ ಕೊಡ್ತೀವಿ. ಸರ್ವಿಸ್ ಆಯಿಲ್ ಸರ್ವಿಸಿಂಗ್ ಅವ್ರು ಮಾಡ್ಕೋಬೇಕು. ಅಲ್ಲಲ್ಲ, ಹೌದು, ಅದಕ್ಕೆ ಕಡಿಮೆ ಹೇಳ್ತಾರೆ. ನಮ್ಗೆ 2 ಲಕ್ಷ ಮಾಡ್ಕೊಟ್ರೆ ನಾವು ಮಾಡ್ಕೊಡ್ತೀವಿ. ಓಕೆ, ನೆಕ್ಸ್ಟ್ ಕಾರ್ ಸರ್ 2007 ಮಾಡಲು. ಓಕೆ. ಸ್ಯಾಂಟ್ರೋ GLS, AC ಪೋಸ್ಟರಿಂಗ್ ಪೌಂಡ್, ಮ್ಯಾಗ್ವಿಲ್ ಇದೆ, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಒಳ್ಳೆ ಇಂಟೀರಿಯರ್ ನೋಡಿ, ಚೆಕ್ ಮಾಡಿ. ಸೂಪರ್ ಆಯ್ತಲ್ಲ ಸರ್? ಹೌದೌದು. ಏನ್ ಹೇಳ್ತೀರಾ ಫೈನಲ್? ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 1,45,000 ಮಾಡಿ ಸರ್. 1,45,000? ಗಾಡಿ ರನ್ನಿಂಗ್ ಇದೆ ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಸರ್. ಗುರು, ಏನ್ ನೋಡಿದೆ ಗಾಡಿದು? ಇದು ಒಂದು 83 ಚೇಂಜ್ ಓಡಿದೆ ಸರ್. 83 ಚೇಂಜ್ ಓಡಿದೆ. ಮ್ಯಾಗ್ ವೀಲ್ ಇದೆ, AC ಇದೆ, ಪವರ್ ಸ್ಟೇರಿಂಗ್ ಪೌಂಡ್, 4 ಪೌಂಡ್ ಇದೆ. ಗಾಡಿ ರನ್ನಿಂಗ್ ಎಲ್ಲ ಸೂಪರ್ ಆಗಿದೆ. 1,40,000? 45,000 ಮಾಡಿ ಸರ್. ಓಕೆ ಸರ್, ನೆಕ್ಸ್ಟ್ ಕಾರ್ ನೋಡಿ ಸರ್, ಇದು ಒಂದ್ ಸಣ್ಣ ಪುಟ್ಟ ಬಜೆಟ್, ಬಡೂರಿ ಬಾದಾಮಿ ತರ. ಇದು ಸ್ಪಾರ್ಕ್ 2009. ಇದು ಕೂಡ AC ಪವರ್ ಸ್ಟೇರಿಂಗ್ ಪೌಂಡ್ ಇದೆ. ಆ ಮರಿದ ಕೆಳಗಡೆ ನಿಲ್ಸಿ ಅಂತ ಗಾಡಿ ಸ್ವಲ್ಪ ಗಲೀಜಾಗಿದೆ, ವಾಶ್ ಗಿಶ್ ಮಾಡಿ ಕೊಡ್ತೀವಿ. ಮ್ಯಾಗ್ ವೀಲ್ ಕೂಡ ಇದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 95,000 ಮಾಡ್ಬಿಡಿ ಸರ್. 95,000? ಹೌದು ಮಾಡ್ಲಿದ ಸರ್. 2009 ಸರ್. 2009 ಮಾಡ್ಲು ವೀಕ್ಷಕರೇ. 95,000 ಎಂತ ಗಾಡಿ ಕೊಡ್ತಾರೆ ನೋಡಿ ಅಕ್ರಮ್ ಸರ್. ಓಕೆ ಸರ್, ನೆಕ್ಸ್ಟ್ ಕಾರ್ ಸರ್. ಇದು 2014 ಮಾಡಲು, ಹೋಂಡಾ ಸಿಟಿ ಡೀಸೆಲ್. ಇಂಟೀರಿಯರ್ ನೋಡಿ, ಇಂಟೀರಿಯರ್ ಆಗಲಿ, ಸಿಸ್ಟಮ್ ಆಗಲಿ, ಏರ್ ಬ್ಯಾಗ್ ಇದೆ, 2 ಏರ್ ಬ್ಯಾಗ್. ಹೌದು, ಗಾಡಿ ನೀಟ್ ಆಗಿದೆ. ಹೌದೌದು, ಸೂಪರ್ ಆಗಿದೆ ಗುರು ಕಾರು. ಏನ್ ಹೇಳ್ತೀರಾ ಸರ್ ಫೈನಲ್? ಇದು ಬಂದ್ಬಿಟ್ಟು ಸರ್ 4,70,000 ಮಾಡ್ಬಿಡಿ ಸರ್ ಫೈನಲ್. 4,70,000? ಹೌದೌದು. ಯಾವ ಮಾಡ್ಲಿದ ಸರ್? 2014 ಸರ್, ಡೀಸೆಲ್. 14 ಮಾಡಲ್. ಟೈರ್ ಎಲ್ಲ ಸಕ್ಕತ್ತಾಗೈತೆ. ಹೌದೌದು. ಓಕೆ ಸರ್, ನೆಕ್ಸ್ಟ್ ಕಾರು ಸರ್ 2011 ಮಾಡಲು, ಡೀಸೆಲ್, ರಿಡ್ಜ್, VDI ಗಾಡಿ. ಇದು ನೋಡಿ, ಇಂಟೀರಿಯರ್ ತುಂಬಾ ಚೆನ್ನಾಗಿದೆ, ಗಾಡಿ ರನ್ನಿಂಗ್ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಹೋ, ಏನ್ ಶೋರೂಮ್ ತೋರಿಸ್ಕೊಂಡು ಹಿಂಗೆ ಬಂದ್ಬಿಟ್ಟಿದ್ದೀರಾ? ಗಾಡಿ
AC ಪವರ್ ಸ್ಟೇರಿಂಗ್ ಫೌಂಡ್ ಒಳ್ಳೆ ಸಿಸ್ಟಮ್ ಇದೆ, ಒಳ್ಳೆ ಇಂಟೀರಿಯರ್ ಇದೆ, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಫೈನಲ್ ಸರ್. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 3,10,000 ಮಾಡ್ಬಿಡಿ ಸರ್. 3,10,000. ಹೌದೌದು ಸರ್. ಓಕೆ ಸರ್, ನೆಕ್ಸ್ಟ್ ಕಾರ್ ಸರ್ 2007 ಮಾಡಲು ಸ್ಯಾಂಟ್ರೋ, ಸಿಂಗಲ್ ಓನರ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ರನ್ನಿಂಗ್ ತುಂಬಾ ಚೆನ್ನಾಗಿದೆ, AC ಪವರ್ ಸ್ಟೇರಿಂಗ್ ಫೌಂಡ್ ಇದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,35,000 ಮಾಡ್ಬಿಡಿ ಸರ್. 1,35,000. ಹೌದೌದು ಸರ್. ಏನ್ ನೋಡಿದೆ ಇದು ಸರ್ ಓಡಿದೆ ಇದು ಸರ್ ಒಂದು 88-90 ಚೇಂಜ್ ಓಡಿರ್ಬೇಕು ಸರ್. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. 1,35,000 ಮಾಡಿ ಸರ್. ಓಕೆ, ನೆಕ್ಸ್ಟ್ ಕಾರ್ ಸರ್ ಹೋಂಡಾ ಸಿಟಿ 2010 ಮಾಡಲು IV ಟೆಕ್, ಇದು ಟಾಪ್ ಅಂಡ್ ಮಾಡಲು, AC ಪವರ್ ಸ್ಟೇರಿಂಗ್ ಫೌಂಡ್, ಮ್ಯಾಗ್ ವೀಲ್ ಇದೆ, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,95,000 ಮಾಡ್ಬಿಡಿ. 2,95,000 ವೀಕ್ಷಕರ, ಸಕ್ಕದಾಯ್ತೆ ಗಾಡಿ ಮಾತ್ರ ಬೆಂಕಿ. ಏನ್ ಸರ್ ಶೈನಿಂಗ್ ಹಿಂಗಿದೆ ಗಾಡಿ, ಒರಿಜಿನಲ್ ಪೇಂಟ್ ಇದು, ಒಂದ್ ಸ್ವಲ್ಪ ಕ್ರಾಚಸ್ ಇಲ್ಲ, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ ಸರ್. ಸರ್ ಇದು ನೋಡಿ ಸರ್ 2010 ಮಾಡಲು ಅಸೆಂಟ್, ಇದು ಕೂಡ AC ಪವರ್ ಸ್ಟೇರಿಂಗ್ ಫೌಂಡ್ ಇದೆ, ಗಾಡಿ ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ, ರನ್ನಿಂಗ್ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,45,000 ಮಾಡ್ಬಿಡಿ ಸರ್. 1,45,000. ಹೌದೌದು. ಏನ್ ನೋಡಿದೆ ಅಂದ್ರೆ ಓಡಿರ್ಬೇಕು ಸರ್, ಒಂದು 90 ಚೇಂಜ್ ಓಡಿರ್ಬೇಕು ಹೆಚ್ಚು ಕಡಿಮೆ. ಟೈರ್ ಗೀರ್ ಎಲ್ಲ ಸಖತ್ತಾಗಿ ಮೇಂಟೈನ್ ಮಾಡಿದ್ದೀರಾ, ಒಳಗಡೆ ಎಲ್ಲ ಇಂಟೀರಿಯರ್ ಸಖತ್ತಾಗಿದೆ. ಓಕೆ ಸರ್, ನೆಕ್ಸ್ಟ್ ಸಣ್ಣ ಪುಟ್ಟ ಬಜೆಟ್ ಓಡಿತಾ ಇರ್ತಾರಲ್ಲ ಅದು ಸಿಗುತ್ತೆ. ಮುಗಿತಲ್ಲ ಇದು, ಹೇಳಿ ಸರ್. ಸರ್ 2012 ಮಾಡಲು ವದನ ಪೆಟ್ರೋಲ್ ಗಾಡಿ, ಟಾಪ್ ಅಂಡ್ ಮಾಡಲು, ಎಕ್ಸೆಸ್, AC ಪವರ್ ಸ್ಟೇರಿಂಗ್ ಫೌಂಡ್ ಇದೆ, ಮ್ಯಾಗ್ ವೀಲ್ ಇದೆ, ಗಾಡಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಸಿಂಗಲ್ ಓನರ್ ಸರ್ ಇದು. ಸಿಂಗಲ್ ಓನರ್. ಹೌದೌದು ಸರ್. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ವಾಶ್ ಗಿಶ್ ಮಾಡಿ ಕೊಡ್ತೀವಿ ಸರ್. ಇದು ವಾಶ್ ಮಾಡಕ್ಕೆ ಸ್ವಲ್ಪ ಧೂಳು ಐತೆ, ಅದೇ ಧೂಳು ಮೇಲೆ ಬಿದ್ದಿದೆ ಅಷ್ಟೇ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಏನ್ ಹೇಳ್ತೀರಾ ಫೈನಲ್? ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 3,55,000 ಮಾಡ್ಬಿಡಿ ಸರ್. 3,55,000. ಹೌದೌದು ಸರ್. ಟಾಪ್ ಅಂಡ್ ಮಾಡಲ್ ಸರ್ ಇದು. ಓಕೆ, ಗಾಡಿ ಒಳಗೆ ನೋಡ್ರಿ ಗೊತ್ತಾಗುತ್ತೆ, ರಿಚ್ ಆಗೈತೆ. ಓಕೆ ಸರ್, ನೆಕ್ಸ್ಟ್ ಕಾರ್ ಹೋಗೋಣ. ಆಮೇಲೆ ಇನ್ನೊಂದಿದೆ ನೋಡಿ ಸರ್, ಆಲ್ಟೋ 2007 ಮಾಡಲು, ಆಲ್ಟೋ LXi, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಸಣ್ಣ ಪುಟ್ಟ ಬಜೆಟ್. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1 ಲಕ್ಷಕ್ಕೆ ಕೊಡ್ಬಿಡಿ ಸರ್. ಫೈನಲ್ 1 ಲಕ್ಷ. ಹೌದು ಸರ್. AC ಪವರ್ ಸ್ಟೇರಿಂಗ್ ಇದೆ, ಫೌಂಡ್ ಇದೆ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಓಕೆ, ಏನ್ ನೋಡಿದೆ ಅಂದ್ರೆ ಇದು ಅದೆಲ್ಲ ಕಂಡೀಷನ್ ನೋಡ್ಕೋಬೇಕು ಸರ್, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಹೌದಾ? ಆಮೇಲೆ ಇನ್ನೊಂದು ನೋಡಿ ಸರ್, ಶಿಫ್ಟ್ 2008 ಮಾಡಲು, ಸಿಂಗಲ್ ಓನರ್, ಬರೀ 25,000 ಹೊಡಿದೆ, ಶೋರೂಮ್ ಟ್ರ್ಯಾಕ್ ಇದೆ ಇದು. 25,000. ಬರೀ ಅವ್ರ ಗಾಡಿ ಜಾಸ್ತಿ ಯೂಸ್ ಮಾಡಿಲ್ಲ, ಸಿಂಗಲ್ ಓನರ್, ಶೋರೂಮ್ ಟ್ರ್ಯಾಕ್ ಇದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,55,000 ಫೈನಲ್ ಮಾಡ್ಬಿಡಿ ಸರ್. 2,55,000. ಹೌದು. FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿದೆ, 2008 ಸಿಂಗಲ್ ಓನರ್ ಸರ್. ಓಕೆ ಸರ್. ಸರ್ ಇದು ನೋಡಿ ಸರ್ 2015 ಮಾಡಲು, ಸಿಯಾಜ್, ಇದು ಕೂಡ ಲೇಟೆಸ್ಟ್ ಇಂಜಿನ್ ಇದು. AC ಪವರ್ ಸ್ಟೇರಿಂಗ್ ಫೌಂಡ್ ಇದೆ, ಒಳ್ಳೆ ಸಿಸ್ಟಮ್ ಇದೆ, ಏರ್ ಬ್ಯಾಗ್ ಇದೆ, ಡೀಸೆಲ್ ಗಾಡಿ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 5,65,000 ಮಾಡ್ಬಿಡಿ ಸರ್. 5,65,000. ಹೌದೌದು. ಗಾಡಿ ಮಾತ್ರ ಬೊಂಬಟ್ಟಾಗಿದೆ, ಟೈರ್ ಎಲ್ಲ ಸಖತ್ತಾಗಿದೆ ಸರ್. ಹಂಗೆ ನೆಕ್ಸ್ಟ್ ಕಾರ್ ಸರ್ 2017 ಗ್ಲಾಮರ್ RXT, AC ಪವರ್ ಸ್ಟೇರಿಂಗ್ ಫೌಂಡ್, ಸಿಂಗಲ್ ಏರ್ ಬ್ಯಾಗ್ ಇದೆ, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ 2,95,000 ಮಾಡಿ ಸರ್. 2,95,000ಗೆ ಕಾರ್ ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ ಸರ್. ಫೈನಾನ್ಸ್ ಸಿಗುತ್ತೆ. ಸರ್ ಇದು 2019 ಮಾಡಲು, ZDI ಪ್ಲಸ್, ಟಾಪ್ ಅಂಡ್ ಮಾಡಲು, ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಒರಿಜಿನಾಲಿಟಿ ಇದೆ ಅಂತ ಏನು ಮಾಡಿಸಿಲ್ಲ, ಗಾಡಿ ರನ್ನಿಂಗ್ ಚೆನ್ನಾಗಿದೆ, ಡೀಸೆಲ್ ಗಾಡಿ. ಇದು ಬಂದ್ಬಿಟ್ಟು 7,85,000 ಫೈನಲ್ ಮಾಡ್ಬಿಡಿ ಸರ್. 7,85,000. 19 ಮಾಡಲು, ಸಿಂಗಲ್ ಓನರ್, ಸಿಂಗಲ್ ಓನರ್. ಒಂದು ಚಿಲ್ಲರೆ ಹೊಡಿದೆ ಸರ್. 87,000 ಹೊಡಿದೆ ಹೆಚ್ಚು ಕಡಿಮೆ. ಓಕೆ ಸರ್, ನೆಕ್ಸ್ಟ್ ಕಾರ್ ಸರ್ 2011 ಮಾಡಲು, ಡೀಸೆಲ್, ಶಿಫ್ಟ್, VDI, ಇವಾಗ ನಿಮ್ಗೆಲ್ಲ ಗೊತ್ತಿದೆ ಅಲ್ಲ ಸರ್, ಶಿಫ್ಟ್ ಫುಲ್ ಡಿಮ್ಯಾಂಡ್ ಇದೆ, ಡೀಸೆಲ್ ಗಾಡಿ. ಇದು VDI ಗಾಡಿ, ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಒರಿಜಿನಾಲಿಟಿ ಇದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 3,10,000 ಮಾಡ್ಬಿಡಿ ಸರ್. 3,10,000. ಡೀಸೆಲ್ ಸರ್, 2011 ಡೀಸೆಲ್ ಗಾಡಿ. ನನಗೆ ಕಮೆಂಟ್ ಹಾಕಿದ್ರು ಸರ್, ಡೀಸೆಲ್ ಶಿಫ್ಟ್ ಹೇಳಿ ಅಂತ ಅವ್ರ ಹೆಸರು. ನಮ್ಮ ಹತ್ರ ತುಂಬಾ ಇದೆ ಗಾಡಿ. ಕಾಲ್ ಮಾಡಿದ್ರು ಸರ್, ನೋಡ್ತಾ ಇದ್ದೀರಾ, ಅಕ್ರಮ್ ಸರ್ ಹತ್ರ ಸಿಗುತ್ತೆ. ಈ ದಯವಿಟ್ಟು ಕಾರ್ ಒಂದು ತಗೊಂಬಿಡಿ. ಓಕೆ ಸರ್, ನೆಕ್ಸ್ಟ್ ಕಾರ್. ಆಮೇಲೆ ಸರ್ 2000 ಇದು ಆಟೋಮೆಟಿಕ್ ಹೋಂಡಾ ಸಿಟಿ ಗಾಡಿ. ಇಂಟೀರಿಯರ್ ನೋಡಿ ತುಂಬಾ ಚೆನ್ನಾಗಿದೆ, ಬನ್ನಿ ಇಂಟೀರಿಯರ್ ತೋರಿಸಿ. ಹೋಂಡಾ ಸಿಟಿ ಏನ್ ಸರ್ ಇದು? ಲಕ್ಸುರಿ ಕಾರು.
ಬೆಂಜ್ ಕಾರ್ 2010 ಮಾಡ್ಲು. ಇದು ಕೂಡ ಟಾಪ್ ಅಂಡ್ ಮಾಡಲ್ ಸರ್ ಇದು. ಓಕೆ ಇದ್ರಲ್ಲಿ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಬಹಳ ಜನ ಹುಡುಕ್ತಾ ಇರ್ತಾರೆ ನಮ್ಗೆ ಆಟೋಮೆಟಿಕ್ ಬೇಕು ಅಂತ. ಯಾಕಂದ್ರೆ ಓಡಿಸಕ್ಕೆ ಈಸಿ ಅಲ್ವಾ, ಎಲ್ಲಾರು ಮನೆಯಲ್ಲಿ ಎಲ್ಲಾರು ಕಲಿಬಹುದು, ಯೂಸ್ ಮಾಡಬಹುದು. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 3,20,000 ಮಾಡ್ಬಿಡಿ ಸರ್. 3,20,000. ಹೌದೌದು ಸರ್. ಎಲ್ಲ ರನ್ನಿಂಗ್ ಇದೆಯಾ? ಹಾ, ಎಲ್ಲ ರನ್ನಿಂಗ್ ಇದೆ ಸರ್. ಏನ್ ನೋಡಿದೆ ಅಂದ್ರೆ ಇದು ಓಡಿದೆ ಸರ್ ಒಂದು 83 ಚೇಂಜ್ ಓಡಿದೆ. ಸಿಂಗಲ್ ಓನರಾ? ಸಿಂಗಲ್ ಓನರ್. ಓಕೆ ಸರ್. ನೆಕ್ಸ್ಟ್ ಕಾರ್ ಸರ್ 2015 ಮಾಡಲು ಡಿಸೈರ್ VDI ಸಿಂಗಲ್ ಓನರ್ ಡೀಸೆಲ್ ಗಾಡಿ. ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 5,65,000 ಮಾಡ್ಬಿಡಿ ಸರ್. 5,65,000. ಹೌದು. ಯಾವ ಮಾಡಲ್ ಅಂದ್ರೆ ಇದು? ಸರ್ 2015 ಸಿಂಗಲ್ ಓನರ್ VDI. ಸಿಂಗಲ್ ಓನರ್. ಓಕೆ. ಇನ್ನೊಂದು ನೋಡಿ ಸರ್ 2009 ಮಾಡಲು ರಿಡ್ಸ್ ಟಾಪ್ ಅಂಡ್ ಮಾಡಲ್. ಇದು ZXi ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS ಇದೆ. ಗಾಡಿ ಒರಿಜಿನಾಲಿಟಿ ಇದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,95,000 ಮಾಡ್ಬಿಡಿ ಸರ್. 2,95,000. ಹಾ, ಹೌದೌದು. ವೀಕ್ಷಕರೇ ನೋಡಿ, ರಿಜುಡುಕ್ತಾ ಇದ್ರಿ, ಮರೂನ್ ಕಲರ್ ಸಖತ್ತಾಗೈತೆ ಸರ್. ನೆಕ್ಸ್ಟ್ ಕಾರು ಸರ್ ಇನ್ನೊಂದು ಸರ್, ಈ ಬೇರೆ ತಿಳಿಸ್ಕೊಡಿ ಸರ್. ಸರ್ 2009 ಮಾಡಲು ಹೋಂಡಾ ಸಿಟಿ ಆಟೋಮೆಟಿಕ್ ಟಾಪ್ ಅಂಡ್ ಮಾಡಲು. ಆಟೋಮೆಟಿಕ್ AC ಪೋಸ್ಟರಿಂಗ್ ಪೌಂಡ್, ಮ್ಯಾಗ್ ವೀಲ್ ಇದೆ. ಗಾಡಿ ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 3,20,000 ಮಾಡ್ಬಿಡಿ ಸರ್. 3,20,000. ಹಾ, ಹೌದೌದು. ಟಾಪ್ ಅಂಡ್ ಮಾಡಲ್. ಹೌದು ಸರ್, ಟಾಪ್ ಅಂಡ್ ನೋಡಿದೆ ಅಂದ್ರೆ ಸರ್ ಓಡಿದೆ ಸರ್. ಇದು ಒಂದು 80 ಹೆಚ್ಚು ಕಡಿಮೆ ಓಡಿರ್ಬೇಕು ಸರ್. 80 ಚಿಲ್ಲರೆ ಓಡಿದೆ. ಸಖತ್ತಾಗಿದೆ ಸರ್. ಮ್ಯಾಗ್ ವೀಲ್ ಇದೆ, AC ಇದೆ, ಪೋಸ್ಟರಿಂಗ್ ಪೌಂಡ್ ಇದೆ. ಆಮೇಲೆ ನೋಡಿ ಸರ್ ಹೋಂಡೈ ಜಾಜ್ 2009 ಮಾಡಲು. ಇದು ಕೂಡ AC ಪೋಸ್ಟರಿಂಗ್ ಪೌಂಡ್, 2 ಏರ್ ಬ್ಯಾಗ್ ಇದೆ. ಗಾಡಿ ಇಂಟೀರಿಯರ್ ನೋಡಿ, ಚೆಕ್ ಮಾಡಿ. ಏನ್ ಸರ್ ಕಾರ್ ರಾಕೆಟ್ ಇದ್ದಂಗೆ ಇದೆ ಇದು. ಗಾಡಿ ರನ್ನಿಂಗ್ ಚೆನ್ನಾಗಿದೆ, ಸಿಸ್ಟಮ್ ಇದೆ, 2 ಏರ್ ಬ್ಯಾಗ್ ಇದೆ, ಇಂಟೀರಿಯರ್ ಚೆನ್ನಾಗಿದೆ, ಸಿಸ್ಟಮ್ ಇದೆ. ಏನ್ ಹೇಳ್ತೀರಾ ಸರ್ ಇದಕ್ಕೆ? ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 1,95,000 ಮಾಡ್ಬಿಡಿ ಸರ್. 1,95,000. ಹೌದು. ಹಾ. ಓಕೆ ಸರ್. ನೆಕ್ಸ್ಟ್ ಕಾರು. ಹಾ, ಈ ಕಾರ್ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್ 2017 ಮಾಡಲು ಫೋರ್ಡ್ ಆಸ್ಪರ್ ಡೀಸೆಲ್. ಓಕೆ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಇವಾಗಲೇ ವಾಶ್ ಆಗಿ ಪಾಲಿಶ್ ಆಗ್ತಾ ಇದೆ. ಡೀಸೆಲ್ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ ಪಾಲಿಶ್ ಗಿಲಿಶ್ ಮಾಡಿ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಮಾಡ್ಕೊಡ್ತೀವಿ ಸರ್. 4,25,000 ಕೊಟ್ಬಿಡಿ ಸರ್. ಮಿರರ್ ಗಿರಲ್ ಹಾಕ್ಬಿಟ್ಟು ಪಾಲಿಶ್ ಎಲ್ಲ ಮಾಡ್ಕೊಡ್ತೀವಿ ಸರ್. ಸಿಂಗಲ್ ಓನರ್. ಗೀಟ್ ಎಲ್ಲ ಹಾಕ್ಸ್ಕೊಡ್ತೀರಾ? ಹೌದೌದು. 4 ಲಕ್ಷ. 4,25,000ಕ್ಕೆ ಕ್ಲೀನ್ ಆಗಿ ಎಲ್ಲ ರೆಡಿ ಮಾಡಿಸ್ಕೊಡ್ತೀವಿ. ಯಾವ ಮಾಡಲ್ ಇದು ಸರ್? 17 ಸಿಂಗಲ್ ಓನರ್ ಡೀಸೆಲ್. ನೆಕ್ಸ್ಟ್ I10 ಇದೆ ನೋಡಿ ಸರ್. 2013 ಮಾಡಲು. ಇದು ಸೆಕೆಂಡ್ ಓನರ್. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಇದು ಬಂದು ಫೈನಲ್ ಟು ಫೈನಲ್ 2,75,000 ಮಾಡಿ ಸರ್. 2,75,000 ಮಾಡಿ ಸರ್. ಇದು ನೋಡಿ ಸರ್ 2012 ಮಾಡಲು 14 ಫೀಟಿಕ್ ಟಾಪ್ ಅಂಡ್ ಮಾಡಲು. ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS ಇದೆ. ಎಲ್ಲ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 4,35,000 ಮಾಡ್ಬಿಡಿ ಸರ್. ಹೌದೌದು ಸರ್. 4,35,000 ಟಾಪ್ ಅಂಡ್ ಮಾಡಲು. ಇದರಲ್ಲಿ ಸೇಮ್ ಮಾಡಲು ಇನ್ನೊಂದಿದೆ ಮೆಡ್ಲು, ಅದು 2,45,000. ಸರಿ, ಈ ಕಾರ್ ಹೇಳಿ ಸರ್. 2017 ಮಾಡಲು ಡೆಲ್ಟಾ ಬಲೋನು ಪೆಟ್ರೋಲ್ ಗಾಡಿ. ಇದು ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ AC ಪೋಸ್ಟರಿಂಗ್ ಪೌಂಡ್, 2 ಏರ್ ಬ್ಯಾಗು, ಇಂಟೀರಿಯರ್ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಹೌದೌದು. ಯಾವ್ದು ಗಾಡಿ ತೋರಿಸಿರಿ? ಫೈನಲ್ ಏನ್ ಹೇಳ್ತೀರಾ ಸರ್? ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,75,000 ಮಾಡ್ಬಿಡಿ ಸರ್. 2,75,000. ಹೌದೌದು. ಓಕೆ ಸರ್. ನೆಕ್ಸ್ಟ್ ಕಾರ್ ಸರ್ 2020 ಗ್ಲಾನ್ಸಾ ಗಾಡಿ. ಇದು ಟಾಪ್ ಅಂಡ್ ಮಾಡಲ್, ಪುಷ್ ಬಟನ್ ಸ್ಟಾರ್ಟ್, ಮ್ಯಾಗ್ ವೀಲ್, ಏರ್ ಬ್ಯಾಗು, ABS. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಎಲ್ಲ ನೀಟ್ ಆಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 6,25,000 ಮಾಡ್ಬಿಡಿ ಸರ್. 6,25,000. ಹೌದೌದು ಸರ್. ಏನ್ ನೋಡಿದೆ ಸರ್ ಗಾಡಿ ಇದು? ಇದು ಓಡಿ ಸರ್ ಒಂದು ಚಿಲ್ಲರೆ ಓಡಿದೆ ಸರ್. ಶೋರೂಮ್ ಸರ್ವಿಸ್ ಇದೆ ಸರ್. ಎಲ್ಲ ರನ್ನಿಂಗ್ ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ ಸರ್. ನೆಕ್ಸ್ಟ್ ಆಮೇಲೆ ನೋಡಿ ಸರ್ 2014 ಮಾಡಲ್ ಸೆಲೆರಿಯೋ ಆಟೋಮೆಟಿಕ್. ಬಹಳ ಜನ ಹುಡುಕ್ತಾ ಇರ್ತಾರೆ ಆಟೋಮೆಟಿಕ್ ಬೇಕು. ಲೇಡೀಸ್ಗೆ ಆಗಿ ಓಡಿಸಕ್ಕೆ, ಈ ವಯಸ್ಸಾಗಿರೋರಿಗೆ ಎಲ್ಲರಿಗೂ ಅನುಕೂಲ ಐತೆ. ಗಾಡಿ ಸಿಲ್ವರ್ ಕಲರ್, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 14 ಮಾಡಲು ಫೈನಲ್ ಟು ಫೈನಲ್ 3,00,000 ಫೈನಲ್ ಮಾಡ್ಬಿಡಿ ಸರ್. ಯಾರ ಲೇಡೀಸು ಗಾಡಿ ಕಲಿಬೇಕು ಅಂದ್ರೆ ಇದು ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ ಸರ್. ಅಲ್ಲ, ಲೇಡೀಸ್ ಕಲಿಯಕ್ಕೆ ಒಳ್ಳೆ ಗಾಡಿ ಅಲ್ವಾ? ಹೌದೌದು. ಓಕೆ. ಫೈನಲ್ ಹೇಳ್ತೀರಾ ಸರ್? 3,00,000 ಫೈನಲ್ ಮಾಡಿ ಸರ್. 3 ಲಕ್ಷ. ಓಕೆ ಸರ್. ಸರ್ 2010 ಮಾಡಲು I10 ಸ್ಪೋರ್ಟ್ಸ್, AC ಪೋಸ್ಟರಿಂಗ್ ಪೌಂಡ್, ಮ್ಯಾಗ್ ವೀಲ್, ಏರ್, ಇದು ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ. ಹಿಂದೆ ಕ್ಯಾರಿಯರ್ ಇದು ಅಲ್ಲ, ಇಂಟೀರಿಯರ್ ತುಂಬಾ ಚೆನ್ನಾಗಿದೆ. ರೇಟ್ ಕಮ್ಮಿ ಇರೋದ್ರಿಂದ ಹೌದೌದು ಸ್ವಲ್ಪ ಕಾಣಿಸಲ್ಲ ವೀಕ್ಷಕರ. ಗಾಡಿ ಮಾರ ಸಖತ್ತಾಗುತ್ತೆ, ನಾನು ಗ್ಯಾರಂಟಿ ಕೊಡ್ತೀನಿ. ಗಾಡಿ ಪೆಟ್ರೋಲ್ ಗ್ಯಾಸ್ 2 ಇದೆ ಸರ್. ಇದು 2 ಇದೆಯಾ? ಪೆಟ್ರೋಲ್ ಗ್ಯಾಸ್ 2. ಹೌದೌದು.
ಸೂಪರ್ ಗಾಡಿ ಬ್ಯಾಕ್ ವೈಫರ್ ಡಿಫಾಗರ್ ಎಲ್ಲ ಇದೆ ಸರ್ ಇದರಲ್ಲಿ. ಏನ್ ಹೇಳ್ತೀರಾ ಫೈನಲ್? ಸರ್ ಫೈನಲ್ ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,50,000 ಮಾಡ್ಬಿಡಿ ಸರ್. 2,50,000. ಹೌದೌದು ಎಲ್ಲ ರನ್ನಿಂಗ್ ಇದೆಯಾ? ಎಲ್ಲ ರನ್ನಿಂಗ್ ಇದೆ ಸರ್. ಸರ್ 2010 ಮಾಡಲು ಇದು 12 ಮಾಡಲ್ ಸರ್, ಸಾರಿ 2012 ಮಾಡಲು ಫೋರ್ಡ್ ಫಿಯೆಸ್ಟಾ ಕ್ಲಾಸಿಕ್, AC ಪವರ್ ಸ್ಟೇರಿಂಗ್, ಪೌಂಡೋ, ಮ್ಯಾಗ್ವೀಲ್ ಇದೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ 2,65,000 ಮಾಡ್ಬಿಡಿ ಸರ್. 2,65,000. ಹೌದೌದು. ಕಾರ್ದು ವೀಲ್ ಎಲ್ಲ ಸಖತ್ತಾಗಿದೆ, ತುಂಬಾ ಚೆನ್ನಾಗಿದೆ ಸರ್. ರನ್ನಿಂಗ್ ಬಾಡಿ ಲೈನ್ ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. ಆಮೇಲೆ ಇದು ಸರ್ 2015 ಮಾಡಲು ಶಿಫ್ಟ್ VXI ಸಿಂಗಲ್ ಓನರ್ ಗಾಡಿ. ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಇದು ಫೈನಲ್ ಟು ಫೈನಲ್ 4,00,000 ಲಕ್ಷ ಫೈನಲ್ ಮಾಡ್ಬಿಡಿ. 4,00,000 ಲಕ್ಷ ಫೈನಲ್. ಹೌದು. ಓನರ್ ಸರ್ ಸಿಂಗಲ್ ಓನರ್ ಸರ್, ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಓನರ್. ಹೌದು ಸರ್. 2013 ಮಾಡಲು ಜನವರಿ ಸಿಂಗಲ್ ಓನರ್ ಈಕೋ ಗಾಡಿ ರನ್ನಿಂಗ್ ಕೇಳ್ತಾರೆ ವೀಕ್ಷಕರು. ಹೇಳಿ ಸಾರ್ ಅಂತ. ಹೌದೌದು ನೋಡಿ, ಇವಾಗ ವ್ಯಾನ್ ಸ್ಟಾಪ್ ಆಗ್ಬಿಟ್ಟು ಈಕೋಗೆ ಫುಲ್ ಡಿಮ್ಯಾಂಡ್ ಇದೆ. ಅದೇನೆ ಬರೀ ಕಮೆಂಟ್ ಈಕೋನ ಕೇಳ್ತಾರೆ. ಹೌದೌದು. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಏನಿಲ್ಲ, ನೀಟ್ ಆಗಿದೆ. ಬಾಡಿ ಲೈನ್ ಚೆನ್ನಾಗಿದೆ, ರನ್ನಿಂಗ್ ಚೆನ್ನಾಗಿದೆ, ಕೈದೆಲ್ಲ ಚೆನ್ನಾಗಿದೆ, ಏನ್ ಮಾತಾಡಿಲ್ಲ. ಗಾಡಿ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,80,000 ಫೈನಲ್ ಮಾಡಿ. 2,80,000 ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ ಸರಿ. ಗಾಡಿ i10 ಗ್ರಾಂಡ್ ಮ್ಯಾಗ್ನಾ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. AC ಪೋಸ್ಟರ್ ಎಲ್ಲೂ ಡೆಂಟು ಕ್ರಾಚಸ್ ಏನಿಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 4,25,000 ಮಾಡ್ಬಿಡಿ ಸರ್. 4,25,000. ಸರ್ 2009 ಮಾಡಲ್ ಸ್ಯಾಂಟ್ರೋ ಸೆಕೆಂಡ್ ಓನರ್. ಇದು ಕೂಡ AC ಪವರ್ ಸ್ಟೇರಿಂಗ್ ಪೌಂಡೋ ಇದೆ, ಮ್ಯಾಗ್ವೀಲ್ ಇದೆ, FC ಲ್ಯಾಪ್ಸ್ ಇದೆ. ಆಸ್ ಇಟ್ ಈಸ್ ಆದ 1,45,000 ಕೊಟ್ಬಿಡೋಣ. ಇಲ್ಲ FC ಮಾಡ್ಕೊಡಿ ಅಂದ್ರೆ ಅದೇನು ಎಕ್ಸ್ಟ್ರಾ ಚಾರ್ಜ್ ಕೊಟ್ಟರು ನಾವೇ ಮಾಡಿಸ್ಕೊಡ್ತೀವಿ. ಓಕೆ ಸರ್. 2010 ಮಾಡಲು ವೆಗನಾರ್ ಗಾಡಿ ಒರಿಜಿನಾಲಿಟಿ ಇದೆ, VXI ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,45,000 ಮಾಡ್ಬಿಡಿ ಸರ್. 2,45,000. ಕಲರ್ ಯಾವ್ದು ಹೇಳಿ, ಗೆಸ್ ಮಾಡಿ. ಇದು ಆಕಾಶ್ ಕಲರ್ ಸಕ್ಕತ್ತಾಗಿದೆ ಕಲರ್. ಇದು ತುಂಬಾ ರೇರ್ ಅಲ್ಲ ಇದೆ ಕಲರ್ ಇದು. ಓಕೆ, ನೆಕ್ಸ್ಟ್ ಕಾಲ್ ಸರ್ 2017 ಮಾಡಲ್ ಸಿಂಗಲ್ ಓನರ್. ಇದು ಕಿಡ್ RXT ಗಾಡಿ. ಇದು ರನ್ನಿಂಗ್ ಕೂಡ ಚೆನ್ನಾಗಿದೆ, ಇಂಟೀರಿಯರ್ ಚೆನ್ನಾಗಿದೆ ನೋಡಿ, ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಸಿಸ್ಟಮ್ ಇದೆ. ಸಿಂಗಲ್ ಓನರ್ ಗಾಡಿ ಕೂಡ. ಗಾಡಿ ಆಚೆ ನಿಲ್ಲಿಸ್ಬಿಟ್ಟು ಸ್ವಲ್ಪ ಇದಾಗಿದೆ, ಕ್ಲೀನ್ ಆಗಿ ಮಾಡಿಸ್ಕೊಡ್ತೀವಿ. ಏನು ಸರ್, ಹೌದೌದು, ವಾಷಿಂಗ್ ಆರೆ ಮುಗ್ದೈತಿ. ಹೌದೌದು. ಓಕೆ ಸರ್, ನೆಕ್ಸ್ಟ್ ಕಾರ್. ಸರ್ ಇದು 2013 ಮಾಡಲು ರಿಡ್ಜ್ VXI ಗಾಡಿ. ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಸಣ್ಣ ಪುಟ್ಟ ಪಪ್ಪ ಕ್ರಾಚಸ್ ಇದೆ, ಏನು ಮಾಡ್ಸಿಲ್ಲ ಗಾಡಿ. ಓನರ್ ಎಂತ ಅಂದ್ಬಿಟ್ರು ಹಂಗೆ ಇಟ್ಕೊಂಡಿದ್ದೀರಾ, ರೆಡಿ ಮಾಡಿ ನೋಡಿ. ಗಾಡಿ ಮಾತ್ರ ಸೂಪರ್ ಆಗಿದೆ ವೀಕ್ಷಕರೇ. ಸರ್ ನೆಕ್ಸ್ಟ್ ಈ ಕಾರ್ ವ್ಯಾಗ್ನರ್ದು. ಸರ್ ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 3,25,000 ಮಾಡ್ಬಿಡಿ ಸರ್. 3,25,000. 3,25,000 ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್. ಸರ್ ಏನ್ ನೋಡಿದೆ ಗಾಡಿದು? ಇದು ನೋಡಿದೆ ಸರ್, ಒಂದು 82, 84 ನೋಡಿರ್ಬೇಕು ಹೆಚ್ಚು ಕಡಿಮೆ. ಇನ್ನೂ ಎರಡು ಗಾಡಿ ನೋಡಿ ಸರ್. ಹಿಂದೆ ಓಮ್ನಿ. ವಾವ್ ಸರ್, ಓಮ್ನಿ ಬಗ್ಗೆ ತಿಳಿಸ್ಕೊಡಿ ಸರ್. 2012 ಮಾಡಲು ಗಾಡಿ ರನ್ನಿಂಗ್ ಚೆನ್ನಾಗಿದೆ, ಸಣ್ಣ ಪುಟ್ಟ ಡೋರ್ ಸೆಟ್ಟಿಂಗ್ ಮಾಡ್ಕೋಬೇಕು, ರನ್ನಿಂಗ್ ಚೆನ್ನಾಗಿದೆ. ಓಕೆ, ಏನು ಇಲ್ಲ ಹೇಳಿ. ರನ್ನಿಂಗ್ ಚೆನ್ನಾಗಿದೆ. ನಿಮ್ಗೆ ಸ್ವಲ್ಪ ಡೋರ್ಗೆ ಸೆಟ್ಟಿಂಗ್ ಮಾಡ್ಕೋಬೇಕು. ನಿಮ್ಗೆ ಗೊತ್ತಾಗ ವ್ಯಾನ್ ಸ್ಟಾಪ್ ಆಗ್ಬಿಟ್ಟು ಫುಲ್ ಡಿಮ್ಯಾಂಡ್ ಆಗಿದೆ. ಹೌದು. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. 1,65,000 ಕೊಟ್ಬಿಡೋಣ ಸರ್. 1,65,000. 12 ಮಾಡಲ್ ಸರ್. 12 ಮಾಡಲ್ ಸಿಂಗಲ್ ಓನರಾ? ಏನಿಲ್ಲ, ಗಾಡಿ ಮೇಲೆ ಸ್ವಲ್ಪ ಧೂಳು ಬಿದ್ದಿದೆ, ಗಾಡಿ ಮರ ಸಖತ್ತಾಗಿದೆ. ನಾವು ಡೈರೆಕ್ಟ್ ಆಗಿ ನೋಡ್ತಿದ್ವಿ, ಚೆನ್ನಾಗಿ ಕಾಣಿಸ್ತಿದೆ. ಕೊಡೋ ಟೈಮಲ್ಲಿ ಕ್ಲೀನ್ ವಾಶ್ ಮಾಡಿ ಸಖತ್ತಾಗಿ ಕೊಡ್ತಾರೆ. ಮೇಲ್ ಮರ ನೋಡ್ತಿದ್ರಲ್ಲ, ಧೂಳು ಬಿದ್ದಿರೋ ಅಷ್ಟೇ. ಗಾಡಿ ಮರ ಸೂಪರ್ ಆಗಿದೆ. 1,65,000 ಮಾಡ್ಬಿಡಿ ಸರ್. ಓಕೆ ಸರ್, ನೆಕ್ಸ್ಟ್ ಕಾರ್. ಸರ್ 2011 ಮಾಡಲು ಇದು ಪೆಟ್ರೋಲ್ i20. ಇದು ಸ್ಪೋರ್ಟ್ಸ್ AC ಪವರ್ ಸ್ಟೇರಿಂಗ್, ಪೌಂಡೋ, ಮ್ಯಾಗ್ವೀಲ್, ಏರ್ ಬ್ಯಾಗ್ ಎಲ್ಲ ಇದೆ. ಗಾಡಿ ಎಲ್ಲೂ ಡೆಂಟು ಕ್ರಾಚಸ್ ಎಲ್ಲ ನೀಟ್ ಆಗಿದೆ, ಪೇಂಟಿಂಗ್ ಎಲ್ಲ. ಇದು ಬಂದು ಫೈನಲ್ ಟು ಫೈನಲ್ 2,75,000 ಕೊಟ್ಬಿಡಿ ಸರ್. ಗ್ಲಾಸ್ ಏನು ಡ್ಯಾಮೇಜ್ ಆಗಿದೆ? ಅದು ಗೇರ್ ಕ್ರಾಕ್ ಆಗಿದೆ ಸರ್. ಓಕೆ, ಮಾಡಿಸ್ಕೊಡ್ತೀರಾ? 2,80 ಕೊಡಿ ಸರ್, ಗ್ಲಾಸ್ ಹಾಕೊಡೋಣ ಸರ್. 2,80ಕ್ಕೆ ಹೊಸ ಗ್ಲಾಸ್ ಸರ್. ಇದು ಅಲ್ಲ, ಕಸ್ಟಮರ್ ಅಂದ್ರೆ ಬಂದೆ ಗೊತ್ತಾಯ್ತು ನಮ್ಗೆ. ನಮ್ ಕಸ್ಟಮರ್ ನಮ್ ಕಡೆಯಿಂದ ಬಂತು ಅಂದ್ರೆ
ಹೊಸ ಗ್ಲಾಸ್ ಹಾಕ್ಬಿಟ್ಬಿಡಿ ಓಕೆನಾ. ಓಕೆ ಸರ್, ಈ ಕಾರ್ ಬಗ್ಗೆ ಹೇಳಿ ಸರ್. ಸರ್ 2011 ಮಾಡಲು ಫೋರ್ಡ್ ಫಿಯೆಸ್ಟಾ ಓಕೆ, ಡೀಸೆಲ್ ಗಾಡಿ. ಇದು ಕೂಡ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಡಿಫೆಂಡರ್ 7,05,000 ಕೊಟ್ಬಿಡಿ ಸರ್. 2,50,000 5,000 ಸರ್. ಸರ್ 5,000 7,05,000 ಕೊಟ್ಬಿಡಿ ಸರ್. ಸರ್ ಡೀಸೆಲ್ ಗಾಡಿ ಸರ್, ಯಾರು ಕೊಡ್ತಾರೆ ಹೇಳಿ? ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಇನ್ನೊಂದು ನಮ್ ಕಡೆಯಿಂದ ಬಂದ್ರೆ ಏನ್ ಆಫರ್ ಸರ್? ಸರ್ ನಾವು ಹೇಳೋದು ಬೇರೆಯವ್ರಿಗೆ 2,25,000 ಹೇಳೋದು. ಫೈನಲ್ 2 ಲಕ್ಷ ನಿಮ್ ಕಡೆ ಆಲ್ಮೋಸ್ಟ್ ಹೇಳ್ತಾರಲ್ಲ, ಫೈನಲ್ ಹೇಳ್ತಾರೆ. ಫೈನಲ್ 2 ಲಕ್ಷ ಮಾಡ್ಬಿಡಿ ನಿಮ್ ಕಡೆಯಿಂದ. ತುಂಬಾ ಥ್ಯಾಂಕ್ಸ್ ಸರ್. ಓಕೆ, ನೆಕ್ಸ್ಟ್ ಕಾರ್ ಸರ್ 2008 ಮಾಡಲು ಸ್ಯಾಂಟ್ರೋ. ಇದು ಕೂಡ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ. ಆ ಗಾಡಿ ರನ್ನಿಂಗ್ ಗಾಡಿ ಒರಿಜಿನಾಲಿಟಿ ಇದೆ. ಒಂದು ಆಯಿಲ್ ಸರ್ವಿಸಿಂಗ್ ಮಾಡಬೇಕು. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,45,000 ಕೊಟ್ಬಿಡಿ ಸರ್. 1,45,000. ಹೌದೌದು ಸರ್. ಸಿಂಗಲ್ ಓನರ್. ಹೌದೌದು ಸರ್. ಸೂಪರ್. ಸರ್ 2019 ಮಾಡಲು ಇನ್ನೊಂದು ಈಕೋ. ಈಕೋ ನಮ್ಮದು ಈಕೋ 4-5 ಗಾಡಿ ಇದೆ ಸರ್. ಓಕೆ ಸರ್ 19 ಮಾಡಲು ಸಿಂಗಲ್ ಓನರ್. ಇದು ಕೂಡ ರನ್ನಿಂಗ್ ಚೆನ್ನಾಗಿದೆ, ಬಾಡಿ ತುಂಬಾ ಚೆನ್ನಾಗಿದೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 4,35,000 ಕೊಟ್ಬಿಡಿ ಸರ್. ಸೂಪರ್ ಆಗಿದೆ ಕಾರ್. ಒರಿಜಿನಲ್ ಇದೆ ಸರ್ ಗಾಡಿ. ಸ್ವಲ್ಪ ಕಳಿಸಿಲ್ಲ. 1 ಲಕ್ಷದ ಸರಿ 4,35,000 ಫೈನಲ್ ಮಾಡ್ಬಿಡಿ. 4,35,000 ಫೈನಲ್ ಅಂತೆ. ಗಾಡಿ ಮಾತ್ರ ನೋಡ್ರಿ, ಒಂದು ಚೂರು ಒಂದ್ ಸ್ವಲ್ಪನೂ ಕ್ರಾಚಸ್ ಇಲ್ಲ ಗುರು. ಎಲ್ ಬೇಕಾ ಚೆಕ್ ಮಾಡ್ಕೊಳ್ಳಿ, ಸಖತ್ತಾಗಿದೆ ಕಾರ್ ಮಾತ್ರ. ಈಕೋ ಸ್ಪೆಷಲ್ ಈಕೋ. ನಮ್ಮ ಫಾಲೋವರ್ಸ್ ತುಂಬಾ ಈಕೋ ಕೇಳ್ತಾರೆ, ಅವ್ರಿಗೆ ಅಂತಾನೆ ಇದು ನೋಡ್ರಿ. ಮುನಿಯಪ್ಪರ ಯಾರೋ ಕೇಳಿರಲ್ಲ, ಅವ್ರಿಗೆ ಇದು ಬೇಗ ಬಂದು ತಗೊಂಬಿಡಿ ಸರ್. ನೆಕ್ಸ್ಟ್ ಕಾರ್ 2013 ಮಾಡಲು ಓಕೆ, ಈಕೋ ಸ್ಪೋರ್ಟ್. ಓಕೆ, ಗಾಡಿ ಒರಿಜಿನಾಲಿಟಿ ಇದೆ, ನನ್ನ ಕೂಡ ಕ್ರಾಚಸ್ ಇದೆ. ಒರಿಜಿನಾಲಿಟಿ ಅಂತ ಏನು ಮಾಡಿಸಿಲ್ಲ. ಒಂದು ಆಯಿಲ್ ಸರ್ವಿಸಿಂಗ್ ಮಾಡಬೇಕು. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 3,45,000 ಮಾಡ್ಬಿಡಿ ಸರ್. 3,45,000 ಡೀಸೆಲ್ ಕಾರ್, ಸಿಂಗಲ್ ಓನರ್. ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಇನ್ನೊಂದು ನೋಡಿ, ಒಂದು ಪುಟ್ಟ ಬಜೆಟ್ ಇನ್ನೊಂದು ಈಕೋ ವ್ಯಾನ್ ಹುಡುಕ್ತಾ ಇರ್ತದೆ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ನೋಡಿ ಸರ್. ಒರಿಜಿನಾಲಿಟಿ ಅದು ಬರೀ ಶೇಡ್ ಆಗಿದೆ, ಅದು ಶೋರೂಮ್ ಪಾಯಿಂಟ್ ಅಲ್ಲಿ ಇದೆ. ಗಾಡಿ ರನ್ನಿಂಗ್ ಚೆನ್ನಾಗಿದೆ. 10 ಮಾಡಲು ನೋಡಿ. AC ಕೂಡ ಇದೆ. ತುಂಬಾ ಚೆನ್ನಾಗಿದೆ ಸರ್. ಇದು ಒಳಗೆಲ್ಲ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಇದು ಬಂದ್ಬಿಟ್ಟು 2,25,000 ಮಾಡ್ಬಿಡಿ ಸರ್. ಫೈನಲ್ 2,25,000 ಮಾಡ್ಬಿಡಿ ಸರ್. 2,25,000 ಕಾರ್ ತುಂಬಾ ಚೆನ್ನಾಗಿದೆ. ಬಿಸಿಲು ಸ್ವಲ್ಪ ಶೇಡ್ ಆಗಿದೆ ಅಷ್ಟೇ, ಒರಿಜಿನಲ್ ಪೇಂಟಿಂಗ್ ಇದು. ಈಕೋ ಸುರಿಮಳೆಯಲ್ಲಿ. ಇನ್ನೊಂದು ಸಣ್ಣ ಪುಟ್ಟ ಬಜೆಟ್ ಒಂದು 2 ಗಾಡಿ ಇದೆ ಸರ್. ಇದು ಫೋರ್ಡ್ ಫೀಗೋ ಪೆಟ್ರೋಲ್. ಒಂದು ಬಂದ್ಬಿಟ್ಟು 1,65,000 ಮಾಡ್ಬಿಡಿ ಸರ್. ಸರ್ ಇದು ಮೈಲೇಜ್ ಏನ್ ಕೊಡು ಸರ್? ಇದು ಸಿಟಿನಲ್ಲಿ 14 ಬರುತ್ತೆ, ಲಾಂಗ್ 18-20 ಬರುತ್ತೆ ಸರ್. ಓಕೆ ಓಕೆ. ಯಾರು ಮಾಡಲಿ ಇದು? 2011 ಮಾಡಲ್ ಸರ್. 11 ಮಾಡಲ್. ಓಕೆ. ಇದು ನೋಡಿ ಸರ್, ಮಾರುತಿ ಏಸ್ಟಾರ್ 2011 ಮಾಡಲು VXI. ಇದು ಕೂಡ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಒರಿಜಿನಾಲಿಟಿ ಇದೆ. ಇದು ಬಂದು ಫೈನಲ್ ಟು ಫೈನಲ್ 1,50,000 ಮಾಡ್ಬಿಡಿ ಸರ್. 1,50,000. 11 ಮಾಡಲ್ ಪೆಟ್ರೋಲ್ VXI ಸರ್. ಸರ್ ನಾವು ಹೇಳೋದು 1,75,000, 1,50,000 ಕೊಟ್ಬಿಡಿ ಹೋಗಿ ಸರ್. 1,50,000. ಓಕೆ ವೀಕ್ಷಕರೇ, 1,50,000 ನೋಡ್ರಿ ಎಂತ ಕಾರು. ಅದೇ ನೋಡ್ರಿ, ಈ ತರ ಗಾಡಿ ಮ್ಯಾಗ್ವಿಲ್ ಎಲ್ಲ ಸಖತ್ತಾಗೈತೆ. ಓಕೆ ಸರ್, ನಮಸ್ಕಾರ. ಇವತ್ತು ನಾನು ಎಕ್ಸೋ ಕಾರ್ಗೆ ಬಂದಿದ್ದೀನಿ. ಇಲ್ಲಿ ಕಾರ್ನ ಮಾಲೀಕರಾದಂತ ನಮ್ಮ ಅಕ್ರಮ್ ಸರ್ ಇದಾರೆ. ಸೊ ಅವ್ರ ಹತ್ರ ನಾವು ಬಂದು ಮೀಟ್ ಮಾಡಿ ತುಂಬಾ ಕಾರ್ಗಳನ್ನ ತೋರಿಸಿದ್ರು. ಸರ್ ನಮ್ಮ ಜನಕ್ಕೆ ಏನ್ ಹೇಳ್ತೀರಾ ಸರ್, ನಮ್ಮ ವೀಕ್ಷಕರಿಗೆ? ಸರ್ ನಮ್ಮ ಹತ್ರ ಹೋಲ್ಸೇಲ್ ರೇಟ್ ಸರ್. ಹೆಂಗ್ ಬರುತ್ತೆ ಆಸ್ ಇಟ್ ಈಸ್ ಹೆಂಗಿದೆ ಹಂಗೆ ನಾವೇನು ರೆಡಿ ಮಾಡ್ಸಲ್ಲ. ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಇವಾಗ ಬಂಪರ್ ಫೈಂಡ್ ಮಾಡಿದ್ರೆ ರೀಫಂಡ್ ಅಂತ ಹೇಳ್ತಾರೆ, ಹಂಗೆ ಒರಿಜಿನಾಲಿಟಿ ಇದೆ. ಕೆಲವರು ಡೀಲರ್ಗಳು ತಗೊಂಡ್ಬಿಟ್ಟು ಸಣ್ಣ ಪುಟ್ಟ ಕೆಲಸ ಮಾಡಿ ಸೇಲ್ ಮಾಡ್ತಾರೆ. ಕಸ್ಟಮರ್ ಹಂಗೆ ತಗೊಂಡು ಅವ್ರಿಗೆ ಗೊತ್ತಿರೋ ತರ ಅವ್ರು ಮಾಡ್ಕೋಬೇಕು. ಆತರ ಏನಿಲ್ಲ, ಗಾಡಿ ಒರಿಜಿನಾಲಿಟಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಅವ್ರ ವೆಹಿಕಲ್ ನೋಡ್ಲಿ, ಅವ್ರು ಯಾವ್ದು ಮೆಕ್ಯಾನಿಕ್ ಇದ್ದು ಕರ್ಕೊಂಡು ಬಂದು ತೋರಿಸಿ ಚೆಕ್ ಮಾಡಲಿ. ಆಮೇಲೆ ಅವ್ರಿಗೆ ಏನಾದ್ರು ಫೈನಾನ್ಸ್ ಕೂಡ ಆಗಬೇಕಾದ್ರೆ ಅದಕ್ಕೂ ನಾವು ಅನುಕೂಲ ಮಾಡ್ಕೊಡ್ತೀವಿ. ಅವ್ರಿಗೆ ಏನ್ ಬೇಕು ನಮ್ಮ ಕಡೆಯಿಂದ ನಾವು ಮಾಡ್ಕೊಡ್ತೀವಿ. ಏನ್ ಟೆನ್ಷನ್ ತಗೊಳಂಗಿಲ್ಲ. ಆರಾಮಾಗಿ ಬಂದು ವೆಹಿಕಲ್ ನೋಡಿ. ನಮ್ಮ ಸಣ್ಣ ಬಜೆಟ್ ಇಂದ ಶುರು ಆಗುತ್ತೆ, ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಎಲ್ಲಾ ತರ ನಾವು ಕಸ್ಟಮರ್ಗೆ ಅನುಕೂಲ ಮಾಡ್ಕೊಡ್ತೀವಿ. ಡಾಕ್ಯುಮೆಂಟ್ ಬಗ್ಗೆ ಏನು ಟೆನ್ಷನ್ ಇಲ್ಲ. ಡಾಕ್ಯುಮೆಂಟ್ ಕೆಲಸ ಸ್ವಲ್ಪ ಲೇಟ್ ಆಗುತ್ತೆ. RTO-ನಲ್ಲಿ ಒಂದೊಂದು RTO-ನಲ್ಲಿ ಫಾಸ್ಟ್ ಆಗುತ್ತೆ, ಒಂದೊಂದು RTO-ನಲ್ಲಿ ಸ್ಲೋ ಆಗುತ್ತೆ. ಆದ್ರೂ ಕೂಡ ನಾವು ಯಾವ ತರನೂ ಅವ್ರಿಗೆ ನಾವು ತೊಂದರೆ ಕೊಡಲ್ಲ, ಎಲ್ಲಾ ಕಡೆ ಮಾಡಿಸ್ಕೊಡ್ತೀವಿ ಸರ್. ಓಕೆ, ಕಳ್ಸ್ಕೊಂಡ್ರಲ್ಲ. ಈ ಅಡ್ರೆಸ್ ಬಂದ್ಬಿಟ್ಟು ನಾಗರಬಾವಿ ಸಿಗ್ದಲ್ಲ ಎಲ್ಲಿ ಸರ್ ಅಡ್ರೆಸ್? ಸರ್ ನಾಗರಬಾವಿ ಸರ್ಕಲ್ ಇದೆಯಲ್ಲ ಸರ್, ಸರ್ಕಲ್ ಇಂದ ನೀವು ನಮ್ಮೂರು ತಿಂಡಿ ಹೋಟ್ಲ್ ಹೋಗ್ತಿರಲ್ಲ, ನಮ್ಮೂರು ತಿಂಡಿ ಹೋಟ್ಲ್ ಹಿಂದೆನೆ ಒಂದು ದೊಡ್ಡ ಮೋದಿ ಸಿಗುತ್ತೆ. ಆಮೇಲೆ ನೋಡಿ ನಮ್ಮ ಆಫೀಸ್ ಹಿಂದೆ ನೋಡಿ ಇದೆ ವಿಜಯನಗರ ನರ್ಸಿಂಗ್ ಕಾಲೇಜ್ ನಾಗರಬಾವಿ. ಓಕೆ ಓಕೆ. ಅಲ್ಲ ಅಷ್ಟು ಕನ್ಫ್ಯೂಸ್ ಆಗಿಲ್ಲ ಅಂದ್ರೆ ನಂಬರ್ ಹಾಕಿರ್ತೀವಿ, ಸೊ ಅದು ಕಾಲ್ ಮಾಡಿ. ಯಾರು ಅಕಸ್ಮಾತ್ ಅಲ್ಲಿ ಸರ್ಕಲ್ ಹತ್ರ ಬಂದು ನಿಂತ್ಕೊಂಡು ಫೋನ್ ಮಾಡ್ರೆ ಕರ್ಕೊಬರೋ ಫೆಸಿಲಿಟೀಸ್ ಇದೆ. ಬಂದ್ಬಿಟ್ಟು ಫೋನ್ ಮಾಡಿ ಗೊತ್ತಾಗಿಲ್ಲ ಅಂದ್ರೆ ಸರ್ಕಲ್ ಹತ್ರ ನಿಂತ್ಕೊಂಡು ಫೋನ್ ಮಾಡಿ. ಯಾರು ಹುಡುಗನ ಕಳಿಸ್ತಾರೆ ಅಕ್ರಮ್ ಸರ್, ಒಂದ್ ಕರ್ಕೊಬರ್ತಾರೆ. ತುಂಬಾ ಒಳ್ಳೆ ಕಾರ್ಗಳಿದೆ. 1 ಲಕ್ಷ 2 ಲಕ್ಷ ಅಂತಲ್ಲ,
ತಗೊಂಡ್ರೆ ಒಳ್ಳೆ ಕಾರ್ ತಗೋಬೇಕು ಅಂತ ಸರ್ ಹೇಳ್ತಾರೆ. 1 ಲಕ್ಷಕ್ಕೆ 3 ಕಾರ್ ಕೂಡ ನೋಡ್ಬಿಟ್ಟಿದೀನಿ. ಅದೆಲ್ಲ ಹಿಂಗಿನ ಹೋಗ್ತಿದಂಗೆ ಆಫ್ ಆಗ್ಬಿಟ್ಟಿರ್ತದೆ. ಸರ್ ಈ ಕಾರ್ ತಗೋತೀರ ಅಂದ್ರೆ ಒಂದು 10,000 ರೂಪಾಯಿ ಎಕ್ಸ್ಟ್ರಾ, 10,000 ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ, ಒಳ್ಳೆ ಕಾರ್ನ ತಗೊಳ್ಳಿ ಅಂತ ಅವ್ರು ಹೇಳ್ತವ್ರೆ. ಇದಾಗಿ ನನ್ನ ವಿಡಿಯೋ ಮುಗಿಸ್ತಾ ಇದೀನಿ. ಇದೇ ತರ ವಿಡಿಯೋಗಳು ಬೇಕಾದ್ರೆ ನಮಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು.